ಶ್ರೇಯಸ್ ಪಟೇಲ್ ಅವರು 100ಕ್ಕೆ 100 ವಿಜಯ ಆಗ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ ಹೇಳ್ತೀವಿ ಸರ್. ದೇಶದಲ್ಲಿ BJPನ ಬದಲಾಯಿಸಬೇಕು. ಅವರು ದುಡ್ಡಿಗಾಗಿ ಡ್ರೈನು ರಸ್ತೆ ಮಾಡವ್ರೆ, ಜನಕ್ಕೇನು ಕೆಲಸ ಮಾಡಿಲ್ಲ ಸರ್. ಇವಾಗ ಸಾರ್ವತ್ರಿಕ ಚುನಾವಣೆ ಏನು ಈಗ ಹಾಸನ ಜಿಲ್ಲೆಯಲ್ಲಿ ಇದೆ. ಈ ಚುನಾವಣೆ ಮೂಲ ಉದ್ದೇಶ ಇಲ್ಲಿ ಈ ದ್ರಾವಿಡ ಮತ್ತು ಆರ್ಯರ ನಡುವೆ ಸಂಘರ್ಷ ಅಂತ ನಾವು ಹೇಳೋಕ್ಕೆ ಏನಿವತ್ತು BJP ಅವರು 400 ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ, ಸಂವಿಧಾನನ ಬದಲಾಯಿಸ್ತೀವಿ ಅನ್ನೋ ಒಂದು ಏನು ದೊಡ್ಡ ಒಕ್ಕಲರದಿಂದ ಏನು ಅವ್ರ ಕಾರ್ಯಕ್ರಮ ರೂಪಿಸಿದ್ದಾರೆ, ಅದು ವಿರುದ್ಧವಾಗಿ ಇಲ್ಲಿಯ ಸ್ಥಳೀಯವಾದ ಜಾತ್ಯತೀಯ ಹೆಸರಿಗೆ ಹೇಳ್ಕೊಂಡು ಇಲ್ಲಿ ರಾಜಕೀಯ ಮಾಡಿದಂಥ ದೇವೇಗೌಡರು ಮತ್ತು ಅವ್ರ ಕುಟುಂಬ ಅವರ ಉಳಿವಿಗೋಸ್ಕರವಾಗಿ ಸಂವಿಧಾನದ ಆಶಯಗಳೆಲ್ಲ ತೂರಿ ಜಾತೀಯತೆಯ ಹೆಸರಿಗೆ ಮಸೀದನ್ನ ಬೆಳೆದು ಅಪವಿತ್ರವಾದ ಮೈತ್ರಿಯನ್ನು ಮಾಡ್ಕೊಂಡು ಇಲ್ಲಿ ಅವರು ಈ ಜಿಲ್ಲೆಯಲ್ಲಿ ಸೆಣಸಾಡೋಕ್ಕೆ ಇದ್ದಾರೆ. ಈ ಜಿಲ್ಲೆಯ ಪ್ರತಿಯೊಬ್ಬ ದಲಿತ, ಪ್ರಗತಿಪರರು, ಮಹಿಳೆಯರು, ಬಡವರು, ಮುಸಲ್ಮಾನ ವರ್ಗದವರು, ಎಲ್ಲ ವರ್ಗದವರು ಇಲ್ಲಿ ಅವರ ವಿರುದ್ಧವಾಗಿ BJPನ ಕಡೆಗಣಿಸ್ಬೇಕು. JDS ಅಂತ ಏನು ಇದ್ದಂಥ ಜಾತ್ಯತೀತ ತತ್ವಕ್ಕೆ ಮಸಿ ಬೆಳೆದಿರೋಂಥ ಕುಟುಂಬ ರಾಜಕಾರಣ ಅಂತ್ಯ ಮಾಡಬೇಕು. ಆ ಉದ್ದೇಶಕ್ಕೆ ಇಲ್ಲಿ ಸಂವಿಧಾನದ ಉಳಿವಿಗೋಸ್ಕರ ಹಾಸನ ಜಿಲ್ಲೆ ಇವತ್ತು ಕಾಂಗ್ರೆಸ್ಸಿನ ಬೆಂಬಲಿಸುತ್ತೆ ಅಂತ ಮಾಡಿ ಶ್ರೇಯಸ್ ಪಟೇಲ್ ಅವರು 100ಕ್ಕೆ 100 ವಿಜಯ ಆಗ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ ಹೇಳ್ತೀವಿ ಸರ್. ಈ ಮೋದಿ ಆಡಳಿತ ನೋಡಿದ್ರೆ 10 ವರ್ಷ ಏನು ಕತೆ ಸರ್? ಏನು ಹೇಳಿದ್ರಿ, ಏನು ಮಾಡಿದ್ರು? ಈಗ 5 ಲಕ್ಷ ಆಗ್ತೀನಿ ಅಂದರು. ಇವಾಗ ನೋಟನ್ನು ಅಪಹರಣೆ ಮಾಡಿದರು. ಅದರಿಂದ ಬಡವರಿಗೆ ಅದು ದೊಡ್ಡ ಹೊಡೆತ ಬೀಳ್ತು. ಯಾವುದೇ ಒಂದು ಉದ್ಯಮಿಗಳಿಗಾಗಲಿ ಹಣವಂತರಿಗಾಗಲಿ ಅದರಿಂದ ಯಾವುದೇ ಬದಲಾವಣೆ ಆಗಲಿಲ್ಲ, ಕಪ್ಪು ಹಣ ಬರಲಿಲ್ಲ. ಕೋವಿಡ್ ಅಂತ ಸಂದರ್ಭದಲ್ಲಿ ವ್ಯಾಕ್ಸಿನ್ ಅಂತ ಏನು ಜನಸಾಮಾನ್ಯರಿಗೆ ಕೊಡಬೇಕಾದಂಥ ಒಂದು ಔಷಧಿನ ತಯಾರು ಮಾಡೋಂಥದ್ದು ಬೇರೆ ಒಬ್ಬ ಉದ್ಯಮಿಗೆ ಕೊಟ್ಟು ಅವರು ಮಾಡಿದಂಥ ಇದರಲ್ಲಿ ಅಲ್ಲಿ ಸಾಕಷ್ಟು ರೈತರು ಬೆಳೆದಂಥ ಸರಕುಗಳು, ಬೆಳೆಗಳು ವ್ಯಾಪಾರ ಮಾಡೋಕ್ಕೆ ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಿಸ್ತಾ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಬೆಂಬಲ ಬೆಲೆ ಕೊಡೋಕ್ಕಾಗಲಿಲ್ಲ. ಇವತ್ತು ನಮ್ಮ ಏನು ಗುಜರಾತಿ ಮತ್ತು ಇತರೆ ಏನು ಹಿಂದಿ ರಾಜ್ಯದ ಎಲ್ಲ ರೈತರು, ಇಡೀ ದೇಶದ ರೈತರೆಲ್ಲ ಒಂದು 3 ಕಾಯ್ದೆಗಳನ್ನ ರದ್ದು ಮಾಡಬೇಕು, ಅದು ಸರಿಯಾದ ಕಾಯ್ದೆನ ನೀವು ರೂಪಿಸಿಲ್ಲ, ಇಲ್ಲಿ ನಿಜವಾದ ರೈತನಿಗೆ ಅನ್ಯಾಯ ಆಗ್ತಿದೆ, ಅವನಿಗೆ ಬೆಂಬಲ ಬೆಲೆ ಸಿಗ್ತಿಲ್ಲ ಅಂತ ಹೇಳಿ ವರ್ಷಾನುಗಟ್ಟಲೆ ಇವತ್ತು ಚಳವಳಿ ನಡೀತಾ ಇದೆ ದೇಶದಲ್ಲಿ. ಅದಕ್ಕೆ ನಿಜವಾದ ಪೂರಕವಾಗಿ ಅವರು ಯಾವುದನ್ನು ಕೂಡ ಒಂದು ರೈತರ ಪರವಾಗಿ ಅವರು ಕೆಲಸನ ಜಾರಿ ಮಾಡಲಿಲ್ಲ. ಇಲ್ಲಿ ಕಾರ್ಪೊರೇಟ್ ಏರಿಯಾದಲ್ಲಿರೋಂಥ ಅದಾನಿ, ಅಂಬಾನಿ ಇಂಥ ದೊಡ್ಡ ದೊಡ್ಡ ಉದ್ಯಮಿಗಳನ್ನ ಅವರು ಬೆಂಬಲಿಸ್ಕೊಂಡು ಬಂದಿರೋಂಥದ್ದು. ಅವರು ಎಲ್ಲ ಬಡವರದ ಎಲ್ಲ ರೈತರ ಅನುಕೂಲಗಳನ್ನ ಅವರು ನೋಡಿ ಇವತ್ತು 11 ಲಕ್ಷ ಕೋಟಿಗಿಂತ ಅಧಿಕವಾಗಿ ಅವರ ಸಾಲನ ಮನ್ನಾ ಮಾಡ್ತಾರೆ. ಇಲ್ಲಿ ನಮ್ಮ ರೈತರ ಪರವಾಗಿ ಇರೋಂಥ ಸಾಲಗಳನ್ನ ಯಾರು ಕೂಡ ಅವರು ಮನ್ನಾ ಮಾಡಲಿಲ್ಲ. ಇವತ್ತು ಆರೋಗ್ಯ ಕ್ಷೇತ್ರ ಇರ್ಬೋದು, ನೌಕರಿ ಕ್ಷೇತ್ರ ಇರ್ಬೋದು, ಇವತ್ತು ದೇಶದಲ್ಲಿ 2 ಕೋಟಿ ನೌಕರಿನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರ ಮಾತನ್ನು ಅವ್ರು ಉಳಿಸ್ಕೊಂಡಿಲ್ಲ. ಹಂಗಾಗಿ ಹಲವು ಅವರು ಮತ್ತು ಇಲ್ಲಿ ಜಾತ್ಯತೀತ ರಾಷ್ಟ್ರನ ಹಿಂದೂ ರಾಷ್ಟ್ರ ಅಂತ ಮಾಡೋಕೆ ಹೊಂಟಿರೋದು ದೊಡ್ಡ ಅಪವಾದನೆ. ಇದು ಸಂವಿಧಾನಕ್ಕೆ ದೊಡ್ಡ ಹೊಡೆತ ಬೀಳೋ ಅಂಥದ್ದು, ಇಲ್ಲಿ ಜಾತ್ಯತೀತ ಮನೋಭಾವನೆಗಳಿಗೆ ಧಕ್ಕೆ ತರೋಂಥದ್ದು, ಕೋಮುವಾದನ್ನು ಸೃಷ್ಟಿ ಮಾಡೋಂಥದ್ದು, ಇಲ್ಲಿ ಭಯೋತ್ಪಾದನೆ. ಶ್ರೇಯಸ್ ಪಟೇಲ್ ಗೆಲ್ತಾರೆ, ಅತ್ಯಧಿಕ ಬಹುಮತದಿಂದ ಗೆಲ್ತಾರೆ. ಜನಾಭಿಪ್ರಾಯ ಅವ್ರ ಪರವಾಗಿದೆ. ಯಾಕೆ ಈ ಸಲ ಇವ್ರಿಗೆ ಬೇಡ ಅಂತ, ಯಾರು ಪ್ರಜ್ವಲ್ ರೇವಣ್ಣ ಯಾಕೆ ಬೇಡ ಅಂತ ಈ ಸಲ ಜನ ದೇಶದಲ್ಲಿ BJPನ ಬದಲಾಯಿಸಬೇಕು, ಜಿಲ್ಲೆಯಲ್ಲಿ ಜನತಾದಳನೂ ಬದಲಾಯಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಯಾಕೆಂದರೆ ಇವರ ಮನುವಾದಿ ಸಂಸ್ಕೃತಿ ಮತ್ತು ಜಾತಿವಾದಿ ಸಂಸ್ಕೃತಿ ಮತ್ತು ಇವರ ದೌರ್ಜನ್ಯ ದಬ್ಬಾಳಿಕೆಗೆ ಜನ ಬೇಸತ್ತಿರೋದ್ರಿಂದ ಜನ ಬದಲಾವಣೆ ಮಾಡಬೇಕು ಅಂತ ಪ್ರಜಾಪ್ರಭುತ್ವದಲ್ಲಿ ತೀರ್ಮಾನ ತಗೊಂಡಿದ್ದಾರೆ ಜನ. ಹೊಳೆ ನರಸೀಪುರದಲ್ಲಿ ಮತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ. ಹಾಗೆ ಖಂಡಿತವಾಗ್ಲೂ ಈ ಸಲ ದೇವೇಗೌಡರು ಒಂದು ಕುಟುಂಬ ರಾಜಕಾರಣ ಅಂತ್ಯ ಮಾಡ್ತಾರೆ ಈ ಮೂಲಕ ಜನ ತೀರ್ಮಾನ ಮಾಡಿದ್ದಾರೆ. ಈಗ ಜನಾಭಿಪ್ರಾಯ ಇದೆಯಲ್ಲ, ಇದು ಸರ್ವಶ್ರೇಷ್ಠವಾದಂಥದ್ದು. ಜನ ಒಂದ್ಸರಿ ತೀರ್ಮಾನ ಮಾಡಿಬಿಟ್ರೆ ಅದನ್ನು ಹರಿಹರ ಬ್ರಹ್ಮನು ಕೂಡ ಬದಲಾಯಿಸ್ಲಿಕ್ಕಾಗಲ್ಲ. ಹಾಗಾಗಿ ಜನ ತೀರ್ಮಾನ ಮಾಡಿದ್ದಾರೆ, ಖಂಡಿತವಾಗೂ ಬದಲಾಯಿಸ್ತಾರೆ ಅಂತ. ನಿಮ್ಮ ಹೆಸರು ಸರ್? ರಾಜು ಗುರೂರ್ ಅಂತ. ನಾನು ಆಫೀಸರ್, ಜಿಲ್ಲಾ ಅಸೋಸಿಯೇಷನ್ನ ಡೈರೆಕ್ಟರ್. ಗೊರೂರು ಅವರೊಂದು ಏಜ್ ಬಂದಂಗೆ, ಒಂದು ಮನುಷ್ಯನಿಗೆ ಏಜ್ ಬಂದಂಗೆ ಅಧಿಕಾರ ಮಾಡವ್ರೆ. ಅವರು ದುಡ್ಡಿಗಾಗಿ ಡ್ರೈನು ರಸ್ತೆ ಮಾಡವ್ರೆ, ಜನಕ್ಕೇನು ಕೆಲಸ ಮಾಡಿಲ್ಲ, ಎಲ್ಲ ಶೂನ್ಯ. ದೇವೇಗೌಡರು ಪ್ರಧಾನಿ ಆದರೂ
ಅವರು ಒಂದು ಕೆಲಸ ಏನು ಒಳ್ಳೇದು ಮಾಡಿಲ್ಲ, ಈ ಕಡೆ ಮಾಡಲಿಲ್ಲ, ಅದಾದ್ಮೇಲೆ ಸೋಲ್ಸೇ ಬಿಟ್ರಿ ನೀವು. ಸೋಲಿಸ್ತು. ಹಾಂ. ಏಕೆಂದರೆ ಪುಟ್ಟಸ್ವಾಮಿ ಗೌಡರು ಆಶ್ರಯ ಬಡಾವಣೆ ಮಾಡಿದ್ದಾರೆ, ಉಚ್ಚಿನ ಕಪ್ ಲೇತ ನೀರಾವರಿ ಮಾಡಿದ್ದಾರೆ. ಅದರಿಂದ ಪುಟ್ಟಸ್ವಾಮಿ ಗೌಡ್ರ ಮೊಮ್ಮಗ ಅವರ ಪುಟ್ಟಸ್ವಾಮಿ ಗೌಡ್ರ ಮಗನಿಗೆ ಪುಟ್ಟಸ್ವಾಮಿ ಗೌಡ್ರಿಂದಲೇ ಹೆಸರು. ಇವರು ಹಾಸನದಲ್ಲಿ ಆಸ್ಪತ್ರೆ 1,000 ಆಸ್ಪತ್ರೆಗೆ ಎಲ್ಲ ಅಂತಂದರು ಪುಟ್ಟಸ್ವಾಮಿ ಗೌಡರು. ಅಭಿವೃದ್ಧಿ ಕೆಲಸ ಅದು ನೆನ್ಕೊಂಡವ್ರು ಜನ. ಶ್ರೇಯಸ್ ಪಟೇಲ್ ಅಂದರೆ ಸ್ಮೂತ್ ಆದ ಮನುಷ್ಯ. ಪ್ರಜ್ವಲ್ವರೆಗೂ ತಗೊಂಡೋದ್ರೆ ಲಾಟ್ ಆಫ್ ಡಿಫ್ರೆನ್ಸು. ಅವರು ದೊಡ್ಡವ್ರು ಯಾರು ಚಿಕ್ಕವ್ರು ಯಾರು ಅಂತ ತಾಳ್ಮೆಯಿಂದ ವರ್ತಿಸ್ತಾರೆ. ಇವ್ರಿಗೆ ಏಜ್ ಪರ್ಸನ್ನವ್ರಿಗೆ ಅವರು 70 ವರ್ಷ ಆದರೂ ಬರಲ್ಲ ಅಂತಾರೆ. ಪ್ರಜ್ವಲ್ ರೇವಣ್ಣವರು ಆಗಲೇ ಸೋಲೋರು. JDS ಕಾಂಗ್ರೆಸ್ ಮೈತ್ರಿ ಆಗೋ ಹೊತ್ತಿಗೆ ಗೆದ್ದರು. ಇವರು BJP ಜೊತೆ ಹೋಗೋರಲ್ಲ. ದೇವೇಗೌಡ್ರೆ ಮೋದಿ ಪ್ರಧಾನಿ ಆಗಿದ್ದರೆ ನಾನು ಊರು ಬಿಟ್ಟು ಹೋಗ್ತೀನಿ ಅಂದರು, ದೇಶ ಬಿಟ್ಟು ಹೋಗಲಿಲ್ಲ. ಅವ್ರ ತಕ್ಕ ಹೋಗೋರೆ. ಮುಸ್ಲಿಮರಿಗೆ ಸತ್ರ ನಾನು ಅವ್ರ ಹೊಟ್ಟೆ ಮುಸ್ಲಿಂ ಜನ್ಮದಲ್ಲಿ ಹುಡ್ತೀನಿ ಅಂದರು. ಅವ್ರಿಗೆಲ್ಲ ಕೈ ಕೊಟ್ಟೋಗಿದ್ದಾರೆ ದೇವೇಗೌಡರು ಅವ್ರ ಮಕ್ಕಳಿಗೆ ಅವ್ರ ಆಸ್ತಿಗೆ BJPಗೆ ಹೋಗೋರೆ, ಜನಕ್ಕೇನಲ್ಲ. ಈ ಸಲ 1,75,000 ಅಂತರದಲ್ಲಿ ಶ್ರೇಯಸ್ ಪಟೇಲ್ ಗೆಲ್ತಾರೆ ಅಂತ ಖಂಡಿತ ಗೆಲ್ತಾರೆ. ನಿಮ್ಮ ಹೆಸರು? ಗೋವಿಂದರಾಜು.